ಎಲ್ರಿಗೂ ನಮಸ್ಕಾರ. ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬಾ ಸೂಪರ್. ಸರ್ವರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನನ್ನ ಕಡೆಯಿಂದ. ಸೊ ನಿಮ್ಮೆಲ್ರಿಗೂ ಹೀಗೆ ಸಿರಿತನ ಮತ್ತೆ ನೆಮ್ಮದಿ ಶಾಂತಿ ಎಲ್ಲ ಇರ್ಲಿ ಅಂತ ಕೇಳ್ಕೊಂತೀನಿ. ಅಂಡ್ ಇವತ್ತಿನ ವ್ಲಾಗ್ ಸೊ ಕಂಪ್ಲೀಟ್ಲಿ ನಮ್ಮನೆ ಲಕ್ಷ್ಮಿನ ನಿಮಗೆ ತೋರಿಸ್ತೀನಿ. ಹಾಗೆ ನಮ್ಮ ತಂದೆ ತಾಯಿ ಮತ್ತೆ ನನ್ನ ಅಕ್ಕ ಬಂದಿದ್ದಾರೆ, ಅವರು ಮಾತಾಡ್ಸೋಣ. ಆಮೇಲೆ ಅಣ್ಣ ಅತ್ತಿಗೆ ಪಾಪು ಎಲ್ಲರೂ ಬರ್ತಾರೆ. ಸೊ ಇವತ್ತು ಟೋಟಲಿ ಫ್ಯಾಮಿಲಿ ವ್ಲಾಗ್ ಅಂತ ಹೇಳ್ಬೋದು. ಸೊ ಬನ್ನಿ, ಇನ್ನೇನಿತ್ತಡ ಆಕ್ಚುಲಿ ಪೂಜೆಗೆ ರೆಡಿ ಮಾಡ್ಕೊಂತ ಇದ್ದಾರೆ, ಹೋಗುವ. ಓಂ ಶ್ರೀದೇವಿ ಪ್ರಥಮ ಪ್ರೋಕ್ತ ದ್ವಿತೀಯ ಅಮೃತೋದ್ಭವ ತೃತೀಯ ಕಮಲಾದೇವಿ ಚತುರ್ಥಿ ಲೋಕಸುಂದರಿ ಪಂಚಮಿ ವಿಷ್ಣು ಪತ್ನಿ ಚ ಷಷ್ಠಿ ಚ ಭುವನತ್ರಯ ಸಪ್ತಮಿ ತು ವರರೋಹ ಅಷ್ಟಮಿ ದೇವಿಕಾ ಸಾರಂಗಪಾಣಿ ನವಮಿ ದಶಮಿ ಹರಿವಲ್ಲಭ ಏಕಾದಶಿ ನಮ್ಮನೆ ಹೀಗೆ ಸಿರಿತನದಿಂದ ಇರ್ಲಿ, ಎಲ್ಲದಕ್ಕಿಂತ ನೆಮ್ಮದಿ ಆರೋಗ್ಯ ಕೊಟ್ಟು ಕಾಪಾಡ್ಲಿ. ಎಲ್ಲರಿಗೂ ಕೇಳೋದು ಇವಾಗ ಅದೇ ಸಿರಿ, ಎಲ್ಲರ ಹತ್ರನೂ ಇದೆ. ಎಲ್ಲರಿಗೂ ಬೇಕಾಗಿರೋದು ಆರೋಗ್ಯ, ನೆಮ್ಮದಿ, ಸಂತೋಷ, ಇಷ್ಟೇ ಬೇಕಾಗಿರೋದು ಎಲ್ಲರಿಗೂ. ಎಸ್. ಸೊ ಇವ್ರು ಬಂದು ನಮ್ಮ ತಂದೆಯವರ ಅಣ್ಣನ ಮಗಳು. ಸೊ ಹಾಯ್ ಶ್ರುತಿ ಅಕ್ಕ. ಆಲ್ ರೈಟ್. ಸೊ ಕುಂಕುಮ ಇಟ್ಕೊಂಡಿದ್ದಾಯ್ತಾ? ಓಕೆ. ಸೊ ನಮ್ಮ ಡ್ಯಾಡಿ ಅವ್ರು ಜುಬ್ಬಾದಲ್ಲಿ ಇದ್ರು, ಸೊ ಇವಾಗ ತೆಗ್ದಿದ್ದಾರೆ. ಎನಿವೇಸ್ ಮಮ್ಮಿ, ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿನಗೂ ಅಷ್ಟೇ, ನೀನೇ ಒಂದು ಸಿರಿ, ನಿನಗೆ ಆಶೀರ್ವಾದ. ಹಾಗೆ ಚೆನ್ನಾಗಿ ಕಾಣಿಸ್ತಿದೆ ದೇವರು. ಎಲ್ಲ ವ್ಲಾಗ್ ಮಾಡಿದ್ಯಾ? ಎಸ್, ವಿಡಿಯೋ ಫೋಟೋ ಎಲ್ಲ ಇಟ್ಕೊಂಡೆ. ಹೋದ್ರೆ ವ್ಲಾಗ್ ಮಾಡಬಾರ್ದು. ಯಾಕೆ ಕಣ್ಪುಷ್ಟಿ ಆಗುತ್ತೆ ಕೆಲವ್ರದ್ದು. ಆಮೇಲೆ ಜಾಸ್ತಿ ಆಡಂಬರಗಳು ಮಾಡಬಾರ್ದು. ಅದಕ್ಕೆ ಈ ಸರಿ ನನಗೆ ಮುಂಚೆ ಗೊತ್ತಾಗ್ತಿರ್ಲಿಲ್ಲ, ತುಂಬಾ ತಪ್ಪಾಡ್ತಾ ಇದ್ದೆ ನಾನು. ಹೌದು, ಮುಂಚೆ ನೀವು ಫುಲ್ಲು ಇದು ಏನಪ್ಪಾ ಪಾಟ್ಸ್ ಎಲ್ಲ ಇಟ್ಟಿ ಮಾಡ್ತಾ ಇದ್ರಿ ಡ್ಯಾಡಿ ನೀವು. ಆಮೇಲೆ ನನ್ಗೆ ಈಗ ಗೊತ್ತಾಯ್ತು ಆ ಥರ ಎಲ್ಲ ಮಾಡಬಾರ್ದಂತೆ. ಅವೆಲ್ಲ ಇನ್ನು ದೇವಿಗೆ ಅವಕೃಪೆಗೆ ಆಗ್ತೀವಿ ನಾವು. ಕೃಪೆ ಅಲ್ಲ, ದೇವಿದ ಆಶೀರ್ವಾದ ಸಿಗಲ್ಲ, ಇನ್ನು ಸಿಟ್ಟಾಗುತ್ತೆ. ಯಾಕೆ ಗೊತ್ತಾ, ಇದು ವ್ರತ, ಹಬ್ಬ ಅಲ್ಲ. ಅದರಲ್ಲೇ ಇದೆ ವರಮಹಾಲಕ್ಷ್ಮಿ ವ್ರತ ಅಂತ. ಹಬ್ಬ ಥರ ಮಾಡ್ತಾ ಇದ್ದೀವಿ ಎಲ್ಲರೂ. ಅದು ಆ್ಯಕ್ಚುಲಿ ದೇವ್ರನ್ನ ಸಾಯಂಕಾಲದೊತ್ತು ಕೂರಿಸ್ಬಿಟ್ಟು ಲಕ್ಷ್ಮಿ ಬರೋ ಟೈಮಲ್ಲಿ ಪೂಜೆ ಮಾಡಿ ಆ ಯಮ್ಮನ ಭಕ್ತಿಯಿಂದ ಪ್ರಾರ್ಥನೆ ಮಾಡಬೇಕು. ಅದ್ಬಿಟ್ಟು ನಾವು ಮುಂಚೆಯಿಂದ ರಾತ್ರಿನೇ ಎಲ್ಲ ರೆಡಿ ಮಾಡಿಸ್ಬಿಡೋದು, ಬೆಳಗ್ಗೆ ಕೂತ್ಬಿಡೋಕು 10 ಗಂಟೆ ಅಷ್ಟೊತ್ತಿಗೆ ಎಲ್ಲ ಪೂಜೆ ಊಟ ತಿಂಡಿ ಎಲ್ಲ ಮಾಡಿಬಿಡೋದು, ಅದೆಲ್ಲ ಹಬ್ಬ. ಆ್ಯಕ್ಚುಲಿ ಫ್ರೈಡೇ ಸಾಯಂಕಾಲ 4:30 ಮೇಲೆ ಶುರು ಮಾಡಿಕೊಂಡು ಸಿಂಪಲ್ಲಾಗಿ ನಮ್ಮ ಕೈನಲ್ಲಿ ಆದಷ್ಟು ಭಕ್ತಿಯಿಂದ ಮಾಡಬೇಕು. ಅದ್ಬಿಟ್ಟು ಇವಾಗೆಲ್ಲ ಒಂಥರ ಟ್ರೆಂಡ್, ಅವ್ರ ಮನೆಯಲ್ಲಿ ಅಷ್ಟೊಂದು ಗ್ರ್ಯಾಂಡ್ ಆಗಿ ಮಾಡೋದು, ಆಮೇಲೆ ನೋಟ್ಸ್ ಇಡ್ತಾರಲ್ಲ, ಅವೆಲ್ಲ ಇಡಬಾರ್ದು. ಆಕ್ಚುಲಿ ನಮಗೂ ಗೊತ್ತಿರ್ಲಿಲ್ಲ. ನಾವು ಎಲ್ಲ ಮನೇಲಿ ಬರೋದೆಲ್ಲ ತೆಗ್ದಿಡ್ತಾ ಇದ್ವಿ, ಹಂಗೆಲ್ಲ ಇಡಬಾರ್ದಂತೆ. ಅದು ರಾಹು ಸಂಕೇತ ಅಂತೆ ಕಾಗದಗಳೆಲ್ಲಾನು. ಅದಕ್ಕೆ ಅದರೆಲ್ಲ ಮಾಡಬಾರ್ದು. ಬರೀ ಕಳಸ ಇಟ್ಟು ಸೀರೆನೂ ಉಡಿಸ್ಬಾರ್ದಂತೆ. ಆ ಥರ ಎಲ್ಲ ಬಂಧನ ಮಾಡ್ದಂಗಂತೆ ಲಕ್ಷ್ಮಿನ. ಕೆಲವರೆಲ್ಲ ಈ ಸ್ಕೇಲು, ಆ ಬಿದ್ರ ಕಡ್ಡಿ ಅದೆಲ್ಲ ಕಟ್ತಾರಲ್ಲ, ಅವೆಲ್ಲ ತುಂಬ ಅಪಶಕುನ ಅಂತೆ. ಅವೆಲ್ಲ ಯೂಸ್ ಮಾಡೋದು ಸ್ಮಶಾನದಲ್ಲಿ. ಅದನ್ನೆಲ್ಲ ತೊಗೊಂಡು ಬಂದು ನಾವು ಮುಂಚೆ ಗೊತ್ತಾಗ್ತಾ ಇರಲಿಲ್ಲ, ಸೀರೆ ಉಡೋದಕ್ಕೆ ಅದನ್ನೆಲ್ಲ ಉಡ್ಸೋಕೆ ಈಸಿ ಆಗುತ್ತೆ ಅಂತ ಅದನ್ನೆಲ್ಲ ಕಟ್ಬಿಡ್ತಾ ಇದ್ವಿ. ಆ್ಯಕ್ಚುಲಿ ಅವೆಲ್ಲ ಮಾಡಬಾರ್ದು. ಸೀರೆನ ಫಸ್ಟ್ ಆಫ್ ಆಲ್ ಒದಿಸ್ಬೇಕಂತೆ, ಆ ಥರ ಎಲ್ಲ ಉಡಿಸ್ಬಾರ್ದು. ಹಾಗಾಗಿ ನನಗೆ ಈಗ ಸ್ವಲ್ಪ ಈಗ ಎಲ್ಲ ಗೊತ್ತಾಗ್ಬಿಟ್ಟು ಈ ಸರಿ ಮಾತ್ರ ನಾನು ಅದೇ ಥರ ಮಾಡಿದ್ದೀನಿ. ಸಾಯಂಕಾಲನೇ ಇಟ್ಟೆ ಪೂಜೆಗೆ, ಸಿಂಪಲ್ಲಾಗಿ ಮಾಡಿ ಸಿಂಪಲ್ಲಾಗಿ ಮುಗಿಸಿದ್ದೀನಿ. ಬೆಳಗ್ಗೆಯಿಂದ ಏನು ದಬ್ಬಾಕಿದ್ರಿ ನೀವು, ಏನೇನು ಮಾಡಿದ್ರಿ? ಬೆಳಗ್ಗೆ ಹೇಳೋದು, ಸ್ನಾನ ಮಾಡೋದು, ದೇವ್ರ ಪೂಜೆ ಮಾಡೋದು, ಸಾಯಂಕಾಲ ಮಾಡ್ತೇನೆ ಅಂತ ಹೇಳಿದ್ರಲ್ಲ. ಆಕ್ಚುಲಿ ನಾವು ಪ್ರತಿ ವರ್ಷ ಬೆಳಿಗ್ಗೆ ಮಾಡ್ತಾ ಇದ್ದಿದ್ದಲ್ವಾ. ಆರಾಮ ನಾನು ಆಸ್ ಯೂಶುವಲ್ ಡೈಲಿ ಏನ್ ಪೂಜೆ ಮಾಡ್ತಾ ಇದ್ದೆ ಪೂಜೆ ಮಾಮೂಲಿ ಬೆಳಿಗ್ಗೆ 5 ಗಂಟೆ ಪೂಜೆ ಅದ್ರ ಪಾಡು ಮನೆದು ಆಗೋಯ್ತು. ಬಟ್ ಲಕ್ಷ್ಮಿ ಪೂಜೆ ಮಾಡೋದು ಮಾತ್ರ ಸಾಯಂಕಾಲ ಗೋಧುಳಿ ಟೈಮು ಅಂತ ಹೇಳ್ತಾರೆ. ಅದು ಲಕ್ಷ್ಮಿ ಬರೋ ಟೈಮು. ಅವಾಗಲೇ ನಾವು ಕಳಸ ಇಟ್ಟು ಪೂಜೆ ಮಾಡಿದ್ರೆ ತುಂಬಾ ಶ್ರೇಷ್ಠ. ಏನೇ ಮಾಡಿ ಫೋಟೋ ವಿಡಿಯೋ ಹಾಕ್ಬೋದು ತಾನೇ ಯೂಟ್ಯೂಬ್ಗೆ, ಪರವಾಗಿಲ್ಲ ತಾನೇ ಈ ಸತಿ? ನಾನು ಜಾಸ್ತಿ ಏನು ಅಲಂಕಾರ ಮಾಡಿಲ್ಲ, ಸಿಂಪಲ್ ಆಗಿ ಮಾಡಿ. ಅಲ್ಲ, ನೀವ್ ಹೇಳಿದ್ರಲ್ಲ ಜಾಸ್ತಿ ಅಂದ್ರೆ ಎಲ್ಲ ಕಡೆ ಮುಂಚೆ ಮಾಡ್ತಾ ಇದ್ವಲ್ಲ, ಇರೋ ಬರೋದೆಲ್ಲ ಒಡವೆಗಳು ಹಾಕ್ಬಿಡೋದು, ಇರೋ ಬರೋದೆಲ್ಲ ತಗೊಂಬಂದು ಇಟ್ಬಿಟ್ಟು ಪ್ರದರ್ಶನಕ್ಕೆ ಆ ಥರ ಎಲ್ಲ ಮಾಡಿದ್ರೆ ಅದು ಕಣ್ಣೆಸರಾಗುತ್ತೆ. ಆ ಥರ ಎಲ್ಲ ಮಾಡಬಾರ್ದು ಆ್ಯಕ್ಚುಲಿ. ನಾವೇನು ಅನ್ಕೊಂತಿದ್ವಿ ಅದೆಲ್ಲ ಲಕ್ಷ್ಮಿ ಅಲ್ವಾ, ಎಲ್ಲ ಲಕ್ಷ್ಮಿನೇ ಇಟ್ಟು ಪೂಜೆ ಮಾಡೋದು ಅಂತ ನಾವು ಬಿಟ್ಟು ಮಾಡ್ಬಿಡ್ತಾ ಇದ್ವಿ. ಅದೆಲ್ಲ ತುಂಬಾ ತಪ್ಪು. ನೀವು ಈ ಸತಿ ಬರೀ ಸುಮ್ಮನೆ ಒದಿಸಿರೋದಲ್ಲ ಹೋಗಿಲ್ಲ ಈ ಸಾರಿ. ಮುಂಚೆ ಎಲ್ಲ ಬಿಂದಿಗೆ ಗುಡಿಸ್ಬಿಟ್ಟು ಆ ಥರ ಎಲ್ಲ ಏನೇನೋ ಮಾಡ್ತಾ ಇದ್ವಿ ಚಿತ್ರವಾಗಿ.
ಅಂದ್ರೆ ಎಲ್ಲರೂ ಮಾಡ್ತಾ ಇದ್ರಲ್ಲ ಅದನ್ನ ನೋಡಿ ಅದೇ ತರ ಏನು ಅಂತ ಅಲಂಕಾರ ಮಾಡ್ದಂಗ್ ಮಾಡ್ತಾ ಇದ್ವಿ. ಮಾಡ್ಬಿಡ್ತಾ ಇದ್ವಿ. ಆ ತರ ಎಲ್ಲ ಬೊಂಬೆಗಳು ಕೆಲವರೆಲ್ಲ ಲಕ್ಷ್ಮಿನೇ ತಗೊಂಬಂದು ಬೊಂಬೆ ತರ ಕೂರಿಸಿ ಎಲ್ಲ ಮಾಡ್ತಾರೆ. ಹೌದು. ಅದು ಸಹ ಮಾಡಬಾರ್ದಂತೆ. ಅವೆಲ್ಲ ನಾವು ಅವಕೃಪೆಗೆ ಒಳಗಾಗ್ತೀವಿ ವಿನಃ ತಾಯಿದ ಕೃಪೆಗೆ ಒಳಗಾಗಲ್ಲ ನಾವು. ಹಾಗಾಗಿ ಈಗ ಸ್ವಲ್ಪ ಅದು ಗೊತ್ತಾಗಿದ್ರಿಂದ ಈ ಸರಿ ಸಿಂಪಲ್ ಆಗಿ ಮಾಡಿದೀನಿ. ಇನ್ನೂ ಸ್ವಲ್ಪ ಗೊತ್ತಾಗ್ಬೇಕು. ನಿರಾಕಾರ ಅವ್ರಿಗೆ ಆಕೃತಿ ಇರಲ್ಲ, ನಾವು ನಮ್ಮ ಮನಸ್ಸಿನ ಆಕೃತಿ ಮಾಡಿದ್ವಿ, ಹಾಗೆ ಮಾಡಬಾರ್ದು. ಎನಿವೇ ಸ್ನೇಹಿತರೆ, ಸೊ ನನಗೆ ಆ್ಯಕ್ಚುಲಿ ಇದ್ರ ಬಗ್ಗೆ ಎಲ್ಲ ಗೊತ್ತಿರಲಿಲ್ಲ ಈ ಥರ ಮಾಡ್ಬಾರ್ದು. ನಾನು ಫುಲ್ಲು ಬೆಳಿಗ್ಗೆ ಎದ್ಬಿಟ್ಟು ಎಲ್ಲ ರೆಡಿಯಾಗಿ ಇವಾಗ ವ್ಲಾಗಿಂಗ್ ಎಲ್ಲ ಮಾಡಿದೆ. ಮೇ ಬಿ ಇದಕ್ಕಿಂತ ಮುಂಚೆ ಗೊತ್ತಾಗಿದ್ರೆ ಮಮ್ಮಿ ಮೇ ಬಿ ಬಿಡ್ತಾ ಇರಲಿಲ್ಲ ಅನ್ಸುತ್ತೆ. ಹಾಯ್ ಬೈ ಇಲ್ಲಿ ಗುಂಡ, ನನ್ನ ಮಾತಾಡ್ಸೋದಿದೆ ಬೈ ಇಲ್ಲಿ. ಹೆಲೋ ಬಾ ಈ ಸಕ್ಕತ್ತಾಗಿದೆ, ಬ್ಯೂಟಿಫುಲ್. ಥ್ಯಾಂಕ್ ಯು. ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಧನ್ಯವಾದಗಳು. ಥ್ಯಾಂಕ್ ಯು. ಹಾಯ್ ಅದ್ವಿ, ನಿನ್ನ ಫೇವ್ರೆಟ್ ಯಾರು? ಅತ್ತೆ ಹೆಸ್ರೇನು? ಪಕ್ಕನಾ? ಎಲ್ಲರಿಗಿಂತ ಫೇವ್ರೆಟ್ ನಾನೇನಾ? ಡ್ಯಾಡಿ ತಾತ ಇಷ್ಟನಾ ನಾನು ಇಷ್ಟನಾ? ತಾತ ನೀನು ಹಿಂಗೆಲ್ಲ ಹೇಳ್ಬಿಟ್ರೆ ಕಿಂಡರ್ ಜಾಯ್ ಅದು ಇದೆಲ್ಲ ಕೊಡ್ಸಲ್ಲ. ಆಮೇಲೆ ಹೇಳು. ಆ್ಯಕ್ಚುಲಿ ನನ್ನ ಫೇವ್ರೇಟ್ ಇವನು. ಪಾಪ ನಾನು ಹೇಳಿದ್ದೆಲ್ಲ ಮಾಡ್ತಾನೆ, ಬಟ್ ಆದರೂ ಗೊತ್ತಿಲ್ಲ ರಿಯಲಾಗಿ ನಾನು ಇಷ್ಟನೇ ಇಲ್ವಾ ಅಂತ. ರಿಯಲಾ ಫೇಕಾ? ರಿಯಲ್. ಸೀರಿಯಸ್ಲಿ ನೋಡ್ರಿ, ಅವ್ನು ರಿಯಲ್ ಅಂತ ಹೇಳ್ತಾರೆ. ಕಿಸಿಯಲ್ಲಿ ನಾನು ಬೈಯೋದಿಕ್ಕೆ ನೀನು ಅತ್ತೆನ ಫೇವ್ರೇಟ್ ಹಂಗೆ ಹಿಂಗೆ ಅನ್ನೋದಾ? ಸಿಲ್ವರ್ ನಿನ್ನ ಫೇವ್ರೇಟಾ? ಇವತ್ತು ಹೆಂಗಿದ್ದೀನಿ ನಾನು? ಚೆನ್ನಾಗಿಲ್ಲನಾ ಚೆನ್ನಾಗಿದೆನಾ? ಚೆನ್ನಾಗಿದೆ. ಸೊ ಐ ಆಮ್ ವೇರಿಂಗ್ ಇಸ್ ಫೇವ್ರೆಟ್ ಕಲರ್. ಯಾ ಹ್ಯಾಪಿ ವರಮಹಾಲಕ್ಷ್ಮಿ ಹಬ್ಬ. ಯಾ ನಾನೇ ವರಮಹಾಲಕ್ಷ್ಮಿ, ಗೊತ್ತು ತಾನೆ ನಮ್ಮ ಮನೆಗೆ. ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡು. ತಗೊಂತೀಯ? ನಾನೇ ತಗೊಂಡ್ ಕುಡ್ಸ್ಲಾ? ಎರಡು ಕೈ ಎಲ್ಲ ಆ ಮಾಡು. ಇಲ್ಲ ದೇವ್ರಿಗೆ ಹಾಕು, ಅಕ್ಷತೆನ ಹಾಕು. ನಿಧಾನಕ್ಕೆ ಹಾಕು. ಒಂದ್ಸತಿ ನಾನು ಹಾಕಿ ತೋರಿಸ್ಲಾ? ಸ್ವಾಮಿ ಮೇಲೆ ಹಾಕ್ಬೇಕು, ಆಯ್ತಾ? ಬಿಡು, ನಿನ್ ಕುಳ್ಳ ಇದೆಯಾ? ಕಾಣಿಸಲ್ಲ. ನೋಡು, ಆಚೆ ಇಟ್ಟಿದ್ದೀನಿ. 1 hour ಆದ್ಮೇಲೆ ನಾನೇ ಕೊಡ್ತೀನಿ. ತುಂಬಾ ಯಾವ್ದು ಚೈನ್ ಹಾಕೊಂಡ್ಬಿಟ್ಟಿದ್ಯಾ? ಚೆನ್ನಾಗೈತೆ. ನೋಡು, ಅದನ್ನೇ ಹಿಡಿತಾವ್ ನೋಡು. ಇದು ದೇವ್ರದ್ದು ಅಲ್ವಾ? ಲಕ್ಷ್ಮಿನೇ. ಲಕ್ಷ್ಮಿ ನೋಡಲ್ಲ, ಈ ಲಕ್ಷ್ಮಿನ ಹಾಕೊಂಡು ಬೆಳಗ್ಗೆ ಎಲ್ಲಿಗೆ ರೆಡಿ ಆಗೋ? ತಾತನಾ? ಅವಾಗ್ಲೇ ಏನಂತ ಕೇಳಿಸ್ಕೋದಿ. ಇವಾಗ ಹೆಂಗೋ ಇದ್ಯಾಕೆ 2 ಸೈಜ್ ದೊಡ್ಡ ತಗೊಂಡ್ಬಿಟ್ಟಿದ್ದೀರಾ? ಮತ್ತೆ ಕೈಯೇ ಮುಚ್ತಾ ಇದೆ. ತಾತ ಯಾರ ತರ? ಅಮ್ಮ ತರನಾ? ಆ ಡ್ರೆಸ್ಸಲ್ಲಿ ಫ್ಯಾಮಿಲಿ ಪಿಕ್ಚರ್ ತಗೊಂಡ್ಬಿಡೋಣ ಎಲ್ಲರೂ. ಏನಂದಿದ್ದ ಡ್ಯಾಡಿ? ಆಯ್ತಾಯ್ತು. ಅಯ್ಯೋ ಹಂಗ ಆಗ್ತಲ್ಲ. ಬನ್ನಿಮ್ಮ. ಓಕೆ ಗೈಸ್, ಕಮ್. ಫ್ಲವರ್ ವಾಚ್ ಅಂತೆ ಅವನಿಗೆ. ಫ್ಲವರ್ ವಾಚ್ ಎಲ್ಲರಿಗೂ ಕಟ್ಟಿ. ಫ್ಲವರ್ ವಾಚ್ ಇಲ್ಲಿ ಅಂಡ ಆ ಕಡೆ
ಬಾರ ಬಂಗಾರ. ಆಲ್ರೈಟ್ ಸ್ನೇಹಿತರೆ, ಸೊ ಈ ವ್ಲಾಗ್ ನಿಮ್ಮೆಲ್ರಿಗೂ ತುಂಬಾ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನಾನ್ ಸಿಗ್ತೀನಿ ನಿಮ್ಗೆ ಮುಂದಿನ ಶನಿವಾರ 8 ಗಂಟೆ ಬೆಳಿಗ್ಗೆ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಅಂತ ಹೇಳಿಲ್ಲ. ಅದ್ ನೀವೇ ಅದು ದಾಡಿ ಹೇಳ್ತಾರೆ. ಹಾ. ಹಾ. ಹೇಳಿ. ಹಾಯ್ ಗಾಯ್ಸ್, ನಮ್ಮ ಮಗಳದ್ದು ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಬಿಡಿ. ಇಲ್ಲಿ ಪರವಾಗಿಲ್ಲ, ಅತ್ತೆಗೆ ಹೇಳ. ಲೈಕ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. Got it? ಸಬ್ಸ್ಕ್ರೈಬ್ ಮಾಡಿ. Yes. ಪರವಾಗಿಲ್ಲ. ಸಬ್ಸ್ಕ್ರೈಬ್ ಮಾಡ್ತಾರೆ, ಸಬ್ಸ್ಕ್ರೈಬ್.